ಮಾರ್ನಿಂಗ್. ಎಲ್ಲ ಇನ್ನೂ ಬಿದ್ದು ಓದಾಡ್ತಿದ್ದಾರೆ ಮಕ್ಕಳು ಮಲ್ಕೊಂಡು. ನಿನ್ನೆ ಅಮ್ಮ ಚೆನ್ನಾಗಿ ಮೆಂತ್ಯ ಹಚ್ಚಿದ್ರು, ಹಾಕಿದ್ಮೇಲೆ ತಣ್ಣಗಾಯಿತು. ಆಮೇಲೆ ಏನು ಮಾಡಬೇಕು ಅಂತಲೇ ಅನಿಸಿಲ್ಲ, ಯಾವ ಬ್ಲಾಗು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಫುಲ್ ಥಂಡ ಅನ್ನೋ ಥರ ಅನಿಸ್ತಿತ್ತು. ಸ್ನಾನ ಎಲ್ಲ ಮಾಡಿಕೊಂಡು ನಿದ್ದೆ ಮಾಡಿದ್ದಾಯಿತು. ಇನ್ನೂ ಇದಿಲ್ಲ ಟೈಮ್, ಇವಾಗ 10 ಗಂಟೆ, ಇನ್ನು 10 ನಿಮಿಷ ಇದೆ. ಅಮ್ಮ ಮನೆಗೆ ಬಂದರೆ ಹಿಂಗೆ ಎಷ್ಟೊತ್ತಾದರೂ ಇದ್ದಾಳಲ್ಲ ಮಕ್ಕಳು. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಪಪ್ಪಾಯ ಆಯಿತು. ಅಮ್ಮ ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಿದ್ದಾರೆ. ಪಪ್ಪಾಯ ತಿಂದಾಯಿತು. ಈಗ ಗಂಜಿ ಕುಡಿದು ಆಮೇಲೆ ತಿಂಡಿ. ಬಿಸಿಬೇಳೆ ಬಾತ್. ನನಗೆ ಬೊಟ್ಟೆ ಇಟ್ಟಿಲ್ಲ, ಬೊಟ್ಟಿಡಬೇಕು. ನನಗೆ ಅಮ್ಮ ಮನೆಯಲ್ಲಿ ಏನೂ ಕೆಲಸ ಅಷ್ಟೊಂದು ಇರೋದಿಲ್ಲ. ಸಣ್ಣ ಪುಟ್ಟ ಕೆಲಸಗಳು ಅಥವಾ ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡುವಂಥದ್ದು ಇಷ್ಟೇ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಅಮ್ಮನೇ ಅಡುಗೆ ತಿಂಡಿ ಊಟದ ಏನಾದರೂ ಇದ್ದರೆ ಅವರೇ ಮಾಡ್ತಾಯಿರ್ತಾರೆ. ತರಕಾರಿ ಹಚ್ಚೋದಿರ್ಬೋದು ಅಥವಾ ಪಾತ್ರೆ ತೊಳೆಯೋದು, ಈ ಥರದ್ದು ಏನಾದರೂ ಕೆಲಸ ಅಥವಾ ಪಾತ್ರೆ ತೊಳೆದಿದ್ದು ಎತ್ತಿಡೋ ಅಂಥದ್ದು ಇದೇನಾದರೂ ಮಾಡ್ತಾಯಿರ್ತೀನಿ. ಅದು ಬಿಟ್ಟರೆ ನಾ ಕಸ ಗುಡಿಸೋದಾಗ್ಬೋದು, ಒರೆಸೋದಾಗ್ಬೋದು, ಇವೆಲ್ಲ ಮನೆ ಮಾಡ್ಕೊಳ್ತಾರೆ. ನನ್ನ ಕೈಲಿ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಷ್ಟು ಮಾತ್ರ ಕೆಲಸ ಮಾಡಿಕೊಂಡು ಓಡಾಡಿಕೊಂಡು ಇರುವಂಥದ್ದು ಇರುತ್ತೆ. ಈಗ ಇಲ್ಲಿ ಬೆಳಗ್ಗೆ ಬಿಸಿಬೇಳೆ ಬಾತ್ ಅಮ್ಮ ಪ್ರಿಪೇರ್ ಮಾಡ್ತಾಯಿದ್ರು. ಮಕ್ಕಳು ನಾವು ಎಲ್ಲ ಕಾಯ್ತಾ ಇದ್ವಿ ತಿನ್ನೋದಕ್ಕೆ. ಬಿಸಿಬೇಳೆ ಬಾತು, ಖಾರ ಬೂಂದಿ ಎಷ್ಟು ಸೊಗಸಾಗಿವೆ, ತುಂಬ ರುಚಿಯಾಗಿವೆ. ಆಮೇಲೆ ಅಲ್ಲಿ ಕೂತ್ಕೊಂಡು 1 by 1 ಇಲ್ಲಿ ಅಲ್ಲಿ ಅಮ್ಮ ಇಲ್ಲಿ ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ನೋಡಿ ನಿಜ ಹೇಳ್ತಾ ಇದ್ದೀನಿ, ಅಭ್ಯಾಸ ಹಿಂಗ್ ಮಾಡಬಾರ್ದು. ಈ ಮೂಮೆಂಟ್ ಬರ್ಲಿ ಅಂತ ಹೇಳೋದ್ರೆ ಹಿಂಗ್ ಮಾಡಬೇಡ, ಈ ಮೂಮೆಂಟ್ ಬರ್ಲಿ ಹೇಳಿ ಹೇಳಿ ಸಾಕಾಯ್ತದೆ. ಆ ಮೂಮೆಂಟ್ ತಕೋ. ಇಲ್ಲಿ ಇದು ಹೋಗೋದೆ ಅವಾಗ ಹೇಳೋ ಮತ್ತೀಗ ಆ ಮೂಮೆಂಟ್ ಬರ್ಬೇಕು. ಆ ಮೂಮೆಂಟ್ ಬಂದ್ರೆ ಇದು ಇದು ತನ್ನ ತಾನೇ ಹಿಂಗಾಗೋಯ್ತದೆ. ಇದು ಮೇಲಿರೋದು ಇಲ್ಲಮ್ಮ, ಈ ಕಡೆ ಹಲ್ಲು ಹಂಗಾಗಿರ್ಲಿಲ್ಲ, ಇದೇ ಹಂಗಾಗಿರೋದು. ಏನು ಮಾಡಕ್ ಆಗಲ್ಲ. ಸಾಕು 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 ಸಾಕು. ಒಂದು ಮಣ ತುಪ್ಪ ಬಿಟ್ಕೊಡ್ದವ್ರೆ. ಏನವ ಬಿಸಿಬೇಳೆ ಬಾತ್ಗೆ ಮೊಮ್ಮಗಳೇ, ಇಲ್ಲಿ ಬೇಜನ್ ಚೇರಿದೆ, ಹಾಸಿಗೆ ಇದೆ ಬಾ. ಅಲ್ಲಿ ಯಾಕೆ ನೀನು ಬೇವರ್ಸಿ ಹಂಗೆ ಒಬ್ಬಳೇ ಕೂತ್ಕೊಂಡು ಕುದಲ್ಲಿ ಚೇರ್ ಮೇಲೆ ಚೇರ್ ಕೂದ ಹಂಗ ಮ್ಯಾಲ್ ಮಾಡಿದ್ರು ಅವು ತಿನ್ನು ಒಟ್ಟು ಗೊತ್ತಿಲ್ವಲ್ಲೋ. ಬೀಳುತ್ತೆ ಕನ್ನಡಿಗೆ ಬೀಳುತ್ತೆ. ಎದ್ದೇಳು. ನಾನು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಅದ್ರ ಮೇಲೆ ಮಡಿಕೊಂಡು ತಿಂದ್ರು. ಆ ಕಡೆಗೆ ಇಟ್ಬಿಡು. ದೂಕು ಚೇರ್ ಮೇಲೆ ಕೂತ್ಕೋ. ಈ ಕಟ್ಟಲ್ಲಿ ತಿಂಡಿ ತಿನ್ನು ಹುಟ್ಟು ಗೊತ್ತಿಲ್ಲ ಬಿಡಿ. ಬದಿಬೇಕು ನಮ್ಮ ಮನೆ ಜಾಗೀದಾರ ಮನೆ ಸಂತೋಷ ಏನ್ ಬೇಕು ಮಗ ಹಾಕೋಣ ಇನ್ನೊಂಚೂರು ಹಾಕಿ ಸುದೇನು ಸಾಂಗ್ ಆಡ್ತಾವನೊಬ್ಬ. ಊಟ ಮಾಡುವಂದ್ರೆ ಸಾಂಗ್ ಆಡ್ತಾವನು. ಬೆಳಿಗ್ಗೆ ತಿಂಡಿ ತಿಂದಿದ್ದೆಲ್ಲ ಆಯಿತು. ತಿಂಡಿ ತಿನ್ಬೇಕಾದ್ರೆ ನೋಡಿದ್ರೆ ಅಪ್ಪ ಅಮ್ಮ ಇಬ್ಬರು ಫುಲ್ ಕ್ಲಾಸ್ ತೊಗೋತಾಯಿದ್ರು. ಯಾಕಂದರೆ ನನಗೆ ಹಲ್ಲಿಂದು ಸ್ವಲ್ಪ ಏನದು ಆಪ್ರೇಷನ್ ಆಯಿತು. ಆದಮೇಲೆ ನಂಗೆ ಬಾಯಿ ನೀಟಾಗಿ ಓಪನ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಓಪನ್ ಮಾಡೋದ್ರೆ ತುಂಬ ನೋವ್ತಾಯಿತ್ತು. ಹಾಗಾಗಿ ಸ್ವಲ್ಪ ಓಪನ್ ಮಾಡಿಕೊಂಡೆ. ಆ ಸೈಡಿಂದ ಎಲ್ಲ ಊಟ ಮಾಡ್ತಾಯಿದ್ದೆ. ಅದಕ್ಕೆ ಅಮ್ಮ ಬೆಳಿಗ್ಗೆ ಬೈತಾಯಿದ್ರು. ಆ ನಂತರ ನನ್ನ ಮಗಳಿಗೆ ನಮ್ಮಪ್ಪ ಬೈಯೋಕ್ಕೆ ಶುರು ಮಾಡಿದ್ರು. ಜಾಗ ಇಷ್ಟೆಲ್ಲ ಇಟ್ಕೊಂಡು ಯಾಕೆ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂತೀರಾ, ನೀಟಾಗಿ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ. ಹಾಂ ಏನಿಲ್ಲ, ಅಜ್ಜಿ ಹೇಳ್ತಾ ಇದೆಯಾ? ತಾತನ ಹಿಡಿರೋ, ನಿನ್ ತಾತನ ಹಿಡಿರೋ ನಿನ್ ತಾತನ. ನಮ್ಮಪ್ಪ ಇವರು ತುಂಬಿಲ್ಲ ಹೂವ ಎಲ್ಲ ಮುಡ್ಸಿ ಮಾಡೋದಕ್ಕೆ ದೊಡ್ಡದಾಗಿ ಒಂದು ಸೇರ್ ಹಾಕಿದ್ದು ಒಂದು ಮಾಡಿ ಮಾಡೋದು ಬೇಡ. ಮೂರು ತರ ಮಾಡಿದ್ಯಾ? ನಾನು ಯಾವತ್ತೂ 3 ಮಾಡಿಲ್ಲ. ಒಂದೇ ಕೊಟ್ಟೋದು, ಒಂದೇ ಉಂಡೆ ದಪ್ಪ ಕಟ್ಬಿಟ್ಟು ಮುಡಕ್ತೀನಿ, ಅದ್ರ ಮೇಲೆ ದೀಪ ಹಚ್ಕೋತೀನಿ. ಅದನ್ನು ತಲೆ ಮೇಲೆ ಹೊತ್ಕೋತಿಯಮ್ಮ. ನನಗೆ ಕಿಚಡಿ ಮಾತ್ರ ತಲೆ ಮೇಲೆ ಹೊತ್ಕೊಂಡು ಹೋಗೋದು ನೆನಪು. ಪ್ರತಿ ವರ್ಷ ಹೊತ್ಕೊಂಡು ಹೋಗ್ತೀನಿ. ಹೊತ್ಕೊಂಡು ಹೋಗೋದು
ಅಲ್ಲಿ ಕೆಳಗಿಟ್ಬಿಟ್ಟು ಅವರು ತೀರ್ಥ ಮುಗಿಸ್ಬಿಟ್ಟು ಕೊಡ್ತಾರೆ. ತಲೆ ಮೇಲೆ ಹಿಂಗೆ ತಿಂಡಿ ಹಾಕೊಂಡು ಹಾಂ ಸರಿಯಾ? ಸರಿ. ಏನು ನಮ್ಮ ಅಪ್ಪ ಇವಾಗ ವಿಡಿಯೋ ಮಾಡ್ತಾರಮ್ಮ, ಮೊದಲು ಗೊತ್ತಾಗ್ಲಿಲ್ಲ ಇವರು. ತಿಂಡಿ ತಂದು ಅದು ತಲೆ ಮೇಲೆ ತಿಂಡಿ ಉಟ್ಕೊಂಡು ಮಡಿಕೋಬೇಕು. ಅದು ದೊಡ್ಡದಾಗಿಲ್ವಾ? ಅಲ್ಲವೇ ನೋಡ ಚಿಕ್ಕವು, ಇದಕ್ಕಿಂತ ಚಿಕ್ಕವು ಚಿಕ್ಕ ಅಲ್ಲವೇ ಅಲ್ಲ ನೋಡು. ತಿರ್ಗಮ್ಮ ಹಿಂಗೆ ಒಂದ್ ಸ್ವಲ್ಪ. ನಮ್ಮ ಅಪ್ಪನೇ ಇಟ್ಕೊಂತೀವಲ್ಲ, ಸಾಕು ನಮ್ಮ ಅಪ್ಪಂದೇ ಫೋಟೋ ಹಾಕ್ತೀನಿ ಅಂತ. ಹಂಗಾರ ಕಡೆ ಇದಕ್ಕಿಂತ ಮೀಡಿಯಮ್ ಆಗಿ ನೋಡ ಅಲ್ಲವೇ ನೋಡವ. ಈ ದೊಡ್ಡದಾಗ್ಲಿ ಯಾಕೆ ಸುಮ್ಮನೆ. ಇರ್ಲ ಅದೊಂದು ಬೇಕಾದ್ರೆ ಅಲ್ಲೂ ಒಂದದೇ ಎತ್ಕೋ ಇರ್ಲಿ, ಬೇಕಾದ್ರೆ ಅದು ಮಡಿಕೊಂಡು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ನಾವು ನಾಳೆ ಹೊರಗಡೆ ಹೋಗೋದಕ್ಕೆ ಅಂತ ಎಲ್ಲ ಹಿಂದಿನ ದಿನ ಪ್ರಿಪೇರ್ ಮಾಡ್ಕೊತಾ ಇದ್ದಿದ್ದು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಮನೆ ದೇವ್ರಿಗೆ ಹೋಗೇ ಹೋಗ್ತೀವಿ. ಬಟ್ ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿತ್ತು, ಯಾಕಂದರೆ ಮನೆ ದೇವ್ರ ಹತ್ರ ಒಂದು ಫಂಕ್ಷನ್ನು ಇತ್ತು. ಫಂಕ್ಷನ್ನು ಮಾಡಿಕೊಂಡು ದೇವರು ಮುಗಿಸ್ಕೊಂಡು ಎಲ್ಲ ಬರಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇತ್ತು. ಹಂಗಾಗಿ ಸ್ವಲ್ಪ ಅಮ್ಮನಿಗೆ ಅದು ಇದು ಕೆಲಸಗಳು ಜಾಸ್ತಿ ಇತ್ತು. ಜೊತೆಗೆ ಕಿಚಡಿ ತಂಬಿಟ್ಟು ಎಲ್ಲ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ರು ಈ ಸರಿ. ಅದಕ್ಕೆ ಪಾತ್ರೆ ಎಲ್ಲನೂ ಕೂಡ ತೆಗಿತಾ ಇದ್ವಿ. ನನ್ನ ಮಗಳು ಅಮ್ಮ ತಂಬಿಟ್ಟು ಕಿಚಡಿ ಎಲ್ಲ ಕೈಯೆಲ್ಲ ಇಟ್ಕೊಂಡು ಹೋಗ್ಬೋದಲ್ಲ, ತಲೆ ಮೇಲೆ ಯಾಕೆ ಹೊತ್ಕೊಂಡು ಹೋಗಬೇಕು ಅಂತ. ಬಟ್ ನಮ್ಮ ಅಪ್ಪ ಇಲ್ಲ, ಹಿಂಗೆ ಇಟ್ಕೊಂಡು ಹೋಗಬೇಕು ಅಂತ ಅವರು ನಮ್ಮ ತಲೆ ಮೇಲೆ ಹೆಂಗೆ ಹೊತ್ಕೊಂಡು ಹೋಗಬೇಕು, ಹೇಗೆ ಇಟ್ಕೋಬೇಕು ಅಂತ ಹೇಳ್ತಾಯಿದ್ರು. ಅಮ್ಮನ ಕಟ್ಕೊಂಡು ಶಾಪಿಂಗ್ ಅದೇ ಕ್ಲಿಕ್ ಆಗೋಯ್ತಾ? ನಾನು ಕ್ಲಿಕ್ ಮಾಡಿದ್ನ ಗೊತ್ತೇ ಆಗಿಲ್ಲ, ಇನ್ನೂ ಮುಗ್ದೇ ಇಲ್ಲ. ನಮ್ಮ ಶಾಪಿಂಗ್ ತೊಗೊತಾನೇ ಇದ್ದೀವಿ ಇನ್ನು. ಹಿಂಗೆ ಹಿಡಿಬೇಕು ಅಲ್ಲ, ಚೆನ್ನಾಗೈತೆ. ಸೂಪರ್ ಆಗುತ್ತೆ, ಎಲ್ಲ ಸ್ಟೀಲ್, ಒಂಚೂರು ಇದಾಗಲ್ಲ. ಇದು 3 ಲೇಯರ್ಸ್ ಇರೋದು. 1050 ಈ ಥರದವಾದ್ರೆ ಬಿಟ್ಟೈತವೆ, ಬಿಸಿಗಿದೆ, ಏನೂ ಆಗಲ್ಲ. ಚೆನ್ನಾಗಿದೆ, ಸ್ಟೀಲ್ ಚೆನ್ನಾಗುತ್ತೆ. ನಾನ್ ಸ್ಟಿಕ್ 600 ರೂಪಾಯಿ. ಇದು ಎಷ್ಟಿದೆ? 600 ಅಂತೆ. ಏನು ನಿಮ್ಮದಲ್ಲ ಇಷ್ಟುದ್ದ ಓಪನ್ ಮಾಡೋಕ್ಕಾಗಲ್ಲ. ಅಲ್ಲ, ನಾನು ತೊಗೋಬೇಕಾಯ್ತು ಕಾಪಿಗೆ ಕೈತದೋದು. ಇದು ಬಿಡಲ್ಲ, ಇದು ಜೊತೆಲೇ ಇರೋದು ಬಿಡೋದೇ ಇಲ್ಲ. ಇದು ನೋಡು, ಎಲ್ಲ ನಟ್ಟು ಬೋಟು ಸಿಸ್ಟಮು, ತೂಕೋಗದೆ, ಇದು ಚೆನ್ನಾಗದೆ, ಹಿಡ್ಕೊಳಕ್ಕೆ. MRP ಎಷ್ಟು? 1200 ಇದೆಯಾ? ಇದು 600 ರೂಪಾಯಿ ಅಂತ. ಹಾಂ, ನಿಮ್ಗೆ ಬೇಕಲ್ಲ ಕಾಫಿ ಟೀ ಮಾಡೋಕ್ಕೆ. ಇವಾಗ ಸುಮ್ಮನೆ ಅದೊಂದೇ ಮಡಿಕೊತೀನಿ. 600 ರೂಪಾಯಿ. ಹಾಂ ನೋಡು, ಇನ್ಯಾವುದು ಸ್ಟೀಲ್ ಬಟ್ಲುಗಳು ಇಟ್ಟಿದೆಯಲ್ಲ ಮನೇಲಿ, ಅವು ಎತ್ಕಮ್ಮ. ಬೇಡ ಬೇಡ. ಈಗ ನಾವು ಬಂದಿರೋದು ಶಾಪ್ ರೈಟ್ಗೆ, ಇಸ್ರೋ ಲೇಔಟಲ್ಲಿರುವಂಥದ್ದು. ನಮ್ಮ ಅಂಗಡಿ ಹಿಂದೆನೇ ಇದೆ. ಹಾಗಾಗಿ ಅಮ್ಮ ಏನು ಮಾಡ್ತಾರೆ, ಯಾವಾಗಲೂ ಅಷ್ಟೇ ಏನಾದ್ರು ತೊಗೋಬೇಕು ಅಂದರೆ ಇಲ್ಲೇ ಬಂದು ತೊಗೊಳ್ಳೋದು. ಬಟ್ ನಾನು ಬರೋದಿಲ್ಲ, ಹಾಗಾಗಿ ಇವತ್ತು ಅಮ್ಮ ನೋಡಂತೆ ಬಾ ಏನೇನಿದೆ ಅಂತ ಕರ್ಕೊಂಬಂದು. ಅವು ಏನೋ ಬಾಂಬೆ ಡಕ್ ಅಂತೆ, ಏಡಿಕಾಯಿ ಸ್ಪೆಷಲ್ ಏಡಿ. ಅದು ಬ್ಲೂ ಕ್ರ್ಯಾಬ್ ಅಂತೆ, ಬ್ಲೂ ಕ್ರ್ಯಾಬ್ ಫಿಶ್. ಅಮ್ಮ ನಾನ್ ವೆಜ್ ಮಾಡ್ತಾರೆ, ಹಿಂಗೆ ತಗೋಬೇಕು. ಅಮ್ಮ ನನ್ನ ಫೋಟೋ. ಗ್ಲಾಸ್ ಐಟಮ್ಸ್ಗಳು ಎಲ್ಲ ಕಾಣ್ತವೆ ನೋಡಿ. ಅವು ಪ್ಲಾಸ್ಟಿಕ್, ಅವು ಅದೇನೇ ಪ್ಲಾಸ್ಟಿಕ್ ಕರೆಕ್ಟಾಗಿ ಎಲ್ಲ ಪ್ಲಾಸ್ಟಿಕ್. ಇದು ಗ್ಲಾಸ್. ಅವು ಇದು ಚೆನ್ನಾಗಿದೆ, 69 ರುಪೀಸ್. ಈಗೆಲ್ಲ ಈ ಥರದವೇ ಮಾಡೋದು. 69 ರುಪೀಸು ಗೊತ್ತಾ? ಇದು ಚೆನ್ನಾಗಿದೆ. ಇದೆಲ್ಲ ಸಣ್ಣವು, ಚಿಕ್ಕವು ಸ್ನ್ಯಾಕ್ಸ್ ಈಸ್ಗೆ ಸಣ್ಣದಾಗಿ ಫ್ರಿಜ್ಜಲ್ಲೆಲ್ಲ ಇಡೋದಕ್ಕೆ. ಪೇಸ್ಟ್ ಅವು ಇವು ಮಾಡಿರ್ತಾರಲ್ಲ, ಈಗೆಲ್ಲ ಗ್ಲಾಸ್ ಐಟಮ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಇದು 750 ಹಂಗೇನು ಬೇಡ ಸದ್ಯಕ್ಕೆ, ಬೇಡ. ಏನದು? ಇದು ಗ್ಲಾಸಿಂದು, ಫ್ರಿಜ್ಜಲ್ಲಿ ಇಡಕ್ಕೆ ಅವೆಲ್ಲ ಬೇಡ ಈಗ ಸದ್ಯಕ್ಕೆ. ನೀನು ಓವನಲ್ಲಿ ಇಟ್ಕೊಳ್ಳೋಕೆ ಬಿಸಿ ಬಿಸಿ ಮಾಡ್ಕೊಳ್ಳೋಕೆ ತಗೋತಾಯಿ. ಹೆಣ್ಮಕ್ಳು ಶಾಪಿಂಗ್ ಅಂತ ಹೋದರೆ ಅದು ಸೀರೆ ಆಗ್ಬೋದು, ಒಡವೆ ಆಗ್ಬೋದು, ಅಥವಾ ಏನೇ ಒಂದು ಗ್ರಾಸರೀಸ್ ಆಗ್ಬೋದು, ಎಷ್ಟು ನೋಡ್ತೀವೋ ಅಷ್ಟು ಬೇಕು ಅನಿಸುತ್ತೆ. ಯಾವುದಾದ್ರೂ ಹೊಸದು ನೋಡಿಬಿಟ್ರೆ ಇನ್ನೂ ಬೇಕು ಅನಿಸುತ್ತೆ. ನಾನು ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಇಷ್ಟಪಡುವಂಥದ್ದು. ಬಟ್ ಇತ್ತೀಚೆಗೆ ಯಾಕೋ ಅನಿಸಿದೆ, ಸುಮ್ಮನೆ ಇವಕ್ಕೆಲ್ಲ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಇರೋ ಪದಾರ್ಥಗಳನ್ನ ಹಾಳಾಗೋವರೆಗೂ ನೀಟಾಗಿ ಯೂಸ್ ಮಾಡೋಣ, ಬೇಡ ಅಂದಾಗ ಅದು ತೆಗ್ದಾಕಿದ್ರಾಯ್ತು. ಅದು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಈ ಹಳೇದು ಏನು ಇಟ್ಕೊಂಡಿರ್ತೀವಿ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೂ ಹೊಸದೇನಾದರೂ ಕಣ್ಣಿಗೆ ಕಾಣಿಸಿದ ತಕ್ಷಣ ಅದನ್ನು ತೆಗೆದಿಟ್ಬಿಟ್ಟು ಬೇರೆ ತೊಗೊಳೋದಿರುತ್ತೆ. ಇನ್ನೊಂದು ಸ್ವಲ್ಪ ವರ್ಷ ಅಂದರೆ ಒಂದು 2-3 ವರ್ಷ ಆಗ್ತಿದ್ದಂಗೆ ಮತ್ತೆ ಇನ್ನೊಂದು ಹೊಸದಾಗಿ ಬರುತ್ತೆ. ಆವಾಗೇನು ಅನಿಸುತ್ತೆ, ಅಯ್ಯೋ ಇದು ಹಳೇದಾಯಿತು, ಇದು ಬೇಡ, ಇನ್ನೊಂದು ಬೇಕು ಅನಿಸುತ್ತೆ. ನಾನಂತೂ ಈ ಥರ ಯೋಚನೆ ಮಾಡಿ ಇತ್ತೀಚೆಗೆ ಏನು ಅಂದ್ಕೊಂಡಿದ್ದೀನಿ, ನನ್ನ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಅವ್ರು ದೊಡ್ಡವರಾದಮೇಲೆ ಅವರಿಗೆ ಯಾವ ಥರ ಬೇಕು ಅಥವಾ ಯಾವ ಥರ ಅವ್ರಿಗೆ ಇಟ್ಕೋಬೇಕು ಅಂತ ಅನಿಸುತ್ತೆ, ಆ ಟೈಮಲ್ಲಿ ಅವ್ರು ತೊಗೊಳ್ಳಿ. ಅಲ್ಲಿವರೆಗೂ ಸುಮ್ಮನೆ ವೇಸ್ಟ್ ಆಫ್ ಮನಿ ಅನ್ನೋ ಥರ ಮಾಡೋದು ಬೇಡ. ಅಂದರೆ ಸ್ಟೋರೇಜ್ ಬಾಕ್ಸ್ಗಳಿಗೆ ನನಗೆ ದುಡ್ಡು ಹಾಕೋದಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ ಇತ್ತೀಚೆಗೆ. ಅದ್ರ ಬದಲು
ಕುಕ್ವೇರ್ ಅಂಥದ್ದೇನಾದರೂ ಬೈ ಮಾಡೋಣ ಅಂತಲೇ ಅಂದ್ಕೊಂಡಿರೋದು. ಬಟ್ ತುಂಬ ಚೆನ್ನಾಗಿತ್ತು ತೊಗೊಂಡಿದ್ದೆ ಅಂತ ಅಮ್ಮ ನೋಡ್ತಾಯಿದ್ರು. 1000 ರುಪೀಸ್ ಏನೋ ಇತ್ತು ಅದು. ತುಂಬ ಚೆನ್ನಾಗಿತ್ತು ಅದು. 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಇತ್ತು. ಬಟ್ ನಾನು ಈಗ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದಷ್ಟು ತೊಗೊಂಡಿದ್ದರಿಂದ ಮತ್ತೆ ಯಾಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಇದು ಮಾತ್ರ ಕಾಫಿ ಏನಾದರೂ ಮಾಡೋದಕ್ಕೆ ಇರಲಿ ಅಂತ ಟಾಟಾ ಬ್ರ್ಯಾಂಡ್ ಅವ್ರದ್ದು. ಚೆನ್ನಾಗಿತ್ತು. ಸುಮಾರು ಒಂದು 530-40 ಆಯಿತು. ಬಟ್ ಆಫರಲ್ಲಿ ನಮಗೆ 320 ರುಪೀಸು 330 ಏನೋ ಬಿದ್ದಿತ್ತು. ಇದು ಒಂದು ಮತ್ತು ಇನ್ನೊಂದು ಅದಕ್ಕಿಂತ ಚಿಕ್ಕದೊಂದು. ಇದು ಎರಡನ್ನೂ ಕೂಡ ಅಮ್ಮ ತೊಗೊಂಡ್ರು. ಇಲ್ಲಿ ಕಾಫಿ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಜೊತೆಗೆ ಒಂದಷ್ಟು ಶಾಪಿಂಗ್ ಮಾಡಿದ್ದು ಏನಿತ್ತು ಎಲ್ಲನೂ ಕೂಡ ಎತ್ತಿಟ್ಟಿರಲಿಲ್ಲ, ಎಲ್ಲ ಹಂಗಂಗೆ ಇತ್ತು. ನಾವು ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಬಂದು ಸ್ನಾನ ಮಾಡಿ ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿ ನಾವು ರಾತ್ರಿ ಇದನ್ನೆಲ್ಲ ಎತ್ತಿಡ್ತಾ ಇರೋವಂಥದ್ದು. ಇದು ನಾನು ಸೋಪ್ ಹಾಕೋದಕ್ಕೆ ಅಂತ ಹೇಳಿ, ಅಂದರೆ ಪಾತ್ರೆ ತೊಳೆಯೋದಕ್ಕೆ ಸೋಪ್ ಏನು ಯೂಸ್ ಮಾಡ್ತೀವಿ ಅದನ್ನು ಹಾಕೋದಕ್ಕೆ ಇರಲಿ ಅಂತ ಆ ಥರದ್ದೊಂದು ಬಾಕ್ಸ್ ಟೈಪಲ್ಲಿರೋದು ತೊಗೊಂಡೆ. ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಸುಮಾರು ರಾತ್ರಿ ಒಂದು 9:30-10 ಗಂಟೆನೇ ಆಗಿತ್ತು. ಊಟ ಎಲ್ಲ ಆದಮೇಲೆ ನಾನು ನನ್ನ ಮಗಳಿಗೆ ಮೆಹಂದಿ ಹಾಕ್ತಾ ಕೂತೆ. ಏಕೆಂದರೆ ನನ್ನ ಮಗಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ರಜಾ ಬಂತು ಅಂದರೆ ಸಾಕು ಅಮ್ಮ ಮೆಹಂದಿ ಮೆಹಂದಿ ಅಂತಿರ್ತಾಳೆ. ಇನ್ನು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅಮ್ಮ ಮೆಹಂದಿ ಹಾಕಮ್ಮ, ಹೆಂಗೂ ಹೊರಗಡೆ ಹೋಗ್ತಾ ಇದ್ದೀವಲ್ಲ ಅಂದು. ಸರಿ ಅಂತ ಹೇಳಿ ಮೆಹಂದಿ ಹಾಕ್ತಾ ಕೂತಿದ್ದೆ. ಅಮ್ಮ ಇಲ್ಲಿ ರಾತ್ರಿ 9:30-10 ಗಂಟೆಯಲ್ಲಿ ಅನಿಸುತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರು. ಇನ್ನೇನು ಅವ್ರು ಕ್ಲೀನ್ ಮಾಡ್ತಾಯಿದ್ರಲ್ಲ ಹೆಂಗೂ ಅಂತ ಹೇಳಿ ನಾನು ಇಲ್ಲಿ ಕೂತ್ಕೊಂಡು ಮೆಹಂದಿ ಹಾಕ್ತಿದ್ದೆ. ನಾನೇನು ತುಂಬ ಚೆನ್ನಾಗಿ ಸೂಪರ್ ವಾವ್ ಅನ್ನೋ ಥರ ಎಲ್ಲ ನನಗೆ ಮೆಹಂದಿ ಡಿಸೈನ್ಸ್ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಒಳ್ಳೆ ಸಿಂಪಲ್ಲಾಗಾದರೂ ಸರಿ ಏನಾದರೂ ಒಂದು ಹಾಕ್ತಿರ್ತೀನಿ. ಬಟ್ ನನ್ನ ಮಗಳು ಕೆಲವೊಂದು ಡಿಸೈನ್ಸ್ ಇಟ್ಕೊಂಡಿರ್ತಾಳೆ, ಅಮ್ಮ ಇದೇ ಥರ ಹಾಕ್ಕೊಡಿ ಅಂತ. ಬಟ್ ನೋಡಿದ ಹಾಗೆ ಬರೆಯೋಕ್ಕೆ ಬರಲ್ಲ. ಹೇಗೋ ನನಗೆ ಅನಿಸಿದ್ದನ್ನು ಸ್ವಲ್ಪ ಅದು ಇದು ಎರಡು ಮಿಕ್ಸ್ ಮಾಡಿಕೊಂಡು ಅನ್ನೋ ಥರ ಹಾಕೋವಂಥದ್ದು. ಫೈನಲಿ ಮೆಹಂದಿ ಎಲ್ಲ ಹಾಕಿದ್ದಾಯಿತು. ಬೆಳಗ್ಗೆ ಎದ್ದು ಅಮ್ಮ ತಿಂಡಿ ಎಲ್ಲ ಮಾಡಿದರು. ತಿಂಡಿ ಎಲ್ಲ ತಿಂದ್ಕೊಂಡು ಸಾಂಬಾರೆಲ್ಲ ತೊಗೊಂಡು ನಾನು ಮನೆಗೆ ಬಂದಿದ್ದಂಥದ್ದು. ಬೆಳಗ್ಗೆ ಎದ್ದಾಗ ನನಗೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಅಮ್ಮ ಮನೆಗೆ. ಆಮೇಲೆ ನಮ್ಮ ಮನೆಗೆ ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಏಕೆಂದರೆ ನಾನು ನಮ್ಮ ಮನೆ ಅಮ್ಮ ಮನೆ ಅಂತ ಹೀಗೆ ಹಾಗೆ ಓಡಾಡೋದೇ ಆಗೋಗ್ಬಿಟ್ಟಿದೆ. ಬಟ್ ಇಲ್ಲೂ ಪೂರ್ತಿ ಇರೋಕ್ಕಾಗಲ್ಲ, ಅಲ್ಲೂ ಪೂರ್ತಿ ಇರೋಕ್ಕಾಗಲ್ಲ ಇವಾಗ. ಯಾಕಂದರೆ ನನ್ನ ಒಂದು ಕೆಲಸ ಆ ಥರ ಇರುತ್ತೆ. ಆರ್ಡ್ರುಗಳು ಬರ್ತಾ ಇರುತ್ತೆ, ಪ್ರಿಪೇರ್ ಮಾಡಬೇಕು, ಅದನ್ನು ನೋಡಬೇಕು. ಇದು ಅಮ್ಮನ ಮನೆಗೂ ಹೋಗಬೇಕು. ಹಾಗಾಗಿ ಇಲ್ಲೇನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗೋದು ಅನ್ನೋ ಥರ. ಒಂದು ವಾರದಿಂದ ನನ್ನ ಮನೇಲಿ ಏನು ನೀಟಾಗೆ ಕ್ಲೀನಿಂಗ್ ಆ ಥರ ಎಲ್ಲ ಏನೂ ಮಾಡೋಕ್ಕಾಗಿರಲಿಲ್ಲ. ಲಾಸ್ಟು ರಾಮನವಮಿ ದಿನ ಹಿಂದಿನ ದಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಆನಂತರ ಮತ್ತೆ ಅಮ್ಮ ಮನೆ ಮತ್ತು ಇಲ್ಲಿ ಇದೇ ಥರ ಓಡಾಡಿದ್ರಿಂದ ಎಲ್ಲ ಅಲ್ಲಲ್ಲೇ ಪಾತ್ರೆಗಳಿದ್ವು ಮತ್ತು ಧೂಳು ಅಂತ ಅನ್ನಿಸ್ತಿತ್ತು ಸ್ವಲ್ಪ. ಈಗಂತೂ ನಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕಡೆ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ. ಹಾಗಾಗಿ ಬಂದಿದ್ದ ತಕ್ಷಣವೇ ನಾನು ಚೈತುಗೆ ಹೇಳಿದೆ, ಅವ್ರದ್ದೆಲ್ಲ ಏನು ಓಲ್ಡ್ ಬುಕ್ಸ್ ಎಲ್ಲ ಇದ್ವು ಅದನ್ನೆಲ್ಲ ಕಂಪ್ಲೀಟ್ ಎತ್ತಿಟ್ಕೊಂಬಿಡಿ. ಏನೆಲ್ಲ ಎತ್ತೆಲ್ಲನೂ ಫುಲ್ಲು ಒಂದು ಕಾಟನ್ ಬಾಕ್ಸ್ ಇತ್ತು, ಎಲ್ಲ ಹಾಕಿಟ್ಬಿಟ್ಟು ತೊಗೊಂಡೋಗಿ 2nd ಫ್ಲೋರಲ್ಲಿ ಇಟ್ಬಿಡೋಣ. ನೆಕ್ಸ್ಟು ನಿಮಗೆ ಬುಕ್ಸ್ ಎಲ್ಲ ಇವಾಗ ಬೈ ಮಾಡಬೇಕಾಗತ್ತೆ, ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಜಾಗ ಮಾಡ್ಕೋಬೇಕು. ಅದೆಲ್ಲ ನಿಮ್ಗೆ ಏನೇನು ಅನಿಸುತ್ತೆ ಎಲ್ಲ ನೀವು ಕ್ಲೀನ್ ಮಾಡಿ. ಇವರೆಲ್ಲ ಕ್ಲೀನ್ ಮಾಡಿದರೂ ಕೂಡ ನೆಕ್ಸ್ಟ್ ನಾನು ಹೋಗಿ ಇನ್ನೊಂದು ಸರಿ ನನ್ನ ಮಕ್ಕಳು ಏನು ಇಟ್ಕೊಂಡಿದ್ದಾರೆ ಇಟ್ಕೊಂಡಿಲ್ಲ, ಇವೆಲ್ಲ ಬೇಕಾ ಬೇಡವಾ ಆ ಥರ ಎಲ್ಲ ಚೆಕ್ ಮಾಡೋದಿರುತ್ತೆ. ನಾನು ಕೂಡ ಎಲ್ಲ ಚೆಕ್ ಮಾಡಿ ಆಮೇಲೆ ನೀಟಾಗೆ ಸ್ಪೇಸ್ ಮಾಡಿಕೊಟ್ರೆ ಅವರು ನೆಕ್ಸ್ಟ್ ಇವಾಗ ಏನು ಬರುತ್ತೆ ಬುಕ್ಸನ್ನು ಜೋಡಿಸ್ಕೊಳ್ತಾರೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಮ್ಗೆ ಹೇಗೆ ಅನಿಸುತ್ತೋ ಮಕ್ಕಳು ಹಾಗೆ ಕ್ಲೀನ್ ಮಾಡಿ ಅಂತ ಹೇಳಿದೆ. ಅವರೆಲ್ಲ ಒಂದು ಕಡೆ ಕ್ಲೀನ್ ಮಾಡ್ಕೊತಾಯಿದ್ರು. ಇನ್ನೊಂದು ಕಡೆ ಕಂಪ್ಲೀಟ್ ಕಿಚನ್ ಅಂತೂ ನೋಡೋ ಹಾಗಿರಲಿಲ್ಲ. ನನಗೊಂಥರ ಧೂಳಿದ್ರೆ ನಂಗೆ ಅಷ್ಟು ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಬಂದಿದ್ದ ತಕ್ಷಣ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡೆ. ಅಷ್ಟರಲ್ಲಿ ಫೋನ್ಗಳು ಬರ್ತಾಯಿದ್ವು. ಅಂದರೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡೋದು ಮತ್ತು ಇದ್ದೇ ಇರುತ್ತೆ. ಊರಿಂದ ಯಾರಾದರೂ ಫೋನ್ ಮಾಡೋದು, ನಮ್ಮ ಮನೆಯವ್ರ ಅಕ್ಕ ಫೋನ್ ಮಾಡೋದು, ಈ ಥರ ಫೋನ್ ಕಾಲ್ಸಲ್ಲಂತೂ ಇದ್ದೇ ಇರ್ತೀವಿ. ಒಂದು ಕೈಯಲ್ಲಿ ಕೆಲಸ ಮಾಡ್ತಾಯಿರ್ತೀನಿ, ಒಂದು ಕಡೆ ಮಾತಾಡ್ತಾ ಇರ್ತೀನಿ. ಒಂದೊಂದ್ಸರಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ತೀನಿ. ಆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಾಗ ಕಟ್ ಆಗ್ತಾ ಇರುತ್ತೆ, ಯಾಕೋ ಗೊತ್ತಿಲ್ಲ, ನೆಟ್ವರ್ಕ್ ಇಶ್ಯೂಸ್ ಅಥವಾ ಬ್ಲೂಟೂತೇ ಪ್ರಾಬ್ಲಮ್ ಗೊತ್ತಿಲ್ಲ. ಅದಕ್ಕೆ ಲೌಡ್ ಸ್ಪೀಕರ್ ಆನ್ ಮಾಡಿಕೊಂಡು ಮಾತಾಡೋದಿರುತ್ತೆ. ಹಾಗೆ ನಮ್ಮ ಚರಿ ಮರಿಯವರು ಕೂಡ ಕಾಲ್ ಮಾಡಿದರು, ಅವ್ರ ಜೊತೆನೂ ಮಾತಾಡ್ತಾ ಇದ್ದೆ. ಇದು ಚರಿ ಮರಿನಾ? ಅಯ್ಯೋ ನಾನು ನೋಡಿ ಪಾರ್ಥ ಅನ್ಕೋಬಿಟ್ಟೆ ಬಂಗಾರಿ. ನಿಂತ ಹಾಲ್ ತಾತ ಬಂದು ಬೈದು ಹೋದ್ರಾ? ಬೈದ್ಬಿಟ್ಟು ಹೋಗ್ಬಿಟ್ರ? ಏನಂತ ಬೈದ್ರು ಹಾಲ್ ತಾತ ನಿಂಗೆ ಮಗಳು?
ಹೀಗೆ ಫೋನ್ಸ್ ಅಂತೂ ಬರ್ತಾನೆ ಇರುತ್ತೆ, ಒಬ್ರಲ್ಲ ಒಬ್ಬರು ಅನ್ನೋ ಥರ. ಜೊತೆಗೆ ಮಾಲ್ಟ್ದು ಕೂಡ ಬರ್ತಾ ಇರುತ್ತೆ ಎನ್ಕ್ವೈರಿಗೆ. ಸುಮಾರು ಜನ ಕೇಳ್ತಾ ಇರ್ತಾರೆ. ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ, ನೀವು ಏನೇ ಮಾಲ್ಟ್, ರಾಗಿ ಮಾಲ್ಟು, ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್, ಮಿಲ್ಕ್ ಮಾಲ್ಟ್, ಮೆಂತ್ಯ ಮುದ್ದೆ ಹಿಟ್ಟು ಅಥವಾ ರೆಡಿ ಚಕ್ಲೇಟ್ ಮಿಕ್ಸು, ಸಾಂಬಾರು ಪೌಡರು, ಈ ಥರ ತುಂಬ ವೆರೈಟೀಸ್ ಏನೇನೆಲ್ಲ ನಾನು ಪ್ರಿಪೇರ್ ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಅದರಲ್ಲೇ ನಾನು ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ. ಎನಿ ಆರ್ಡರ್ ಆ ವಾಟ್ಸಪ್ ನಂಬರಲ್ಲಿ ನೀವು ಆರ್ಡ್ರ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಂಥ ಕಿಚನ್ ಕೆಲಸ ಮುಗೀತು. ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ನೋಡೋಂಗಿರಲಿಲ್ಲ, ಹಂಗೆ ಧೂಳು ಅನಿಸ್ತು. ಅಂದರೆ ಈಗ ಅಕ್ಕಪಕ್ಕ ಎಲ್ಲ ಮನೆ ಕಟ್ತಾ ಇದ್ದಾರೆ, ಅದು ಸೌಂಡ್ ಹೆವಿ ಇದೆ. ಆ ಸೌಂಡ್ ಜೊತೆಗೆ ಅದ್ರ ಧೂಳು ಎಲ್ಲನೂ ಕೂಡ ಹೆವಿ ಆಗಿಬಿಟ್ಟಿದೆ ಮನೆಗೆ. ನೀವೇ ಕೇಳಿಸ್ಕೊತಾ ಇರ್ಬೋದು ಎಷ್ಟು ಸೌಂಡ್ ಇದೆ ಅಂತ. ಹಾಗಾಗಿ ಕಿಚನ್ ಎಲ್ಲಿ ನೋಡಿದ್ರು ಧೂಳು 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 ಅನಿಸ್ತಾಯಿತ್ತು. ಬಂದೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಆಯಿತು. ಆನಂತರ ನಮ್ಮ ಮಕ್ಕಳದ್ದು ಕೂಡ ಬುಕ್ಸ್ ಎಲ್ಲನೂ ಕೂಡ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲಿ ಏನು ಬೇಕು ಬೇಡ ಅನ್ನೋದನ್ನು ಡಿವೈಡ್ ಮಾಡೇ ಇರಲಿಲ್ಲ. ಫೈನಲಿ ಇವತ್ತು ಅವರೇ ಎಲ್ಲ ಮಾಡಿದರು. ಅದು ಕಂಪ್ಲೀಟು ಇವಾಗ ತುಂಬಿಸಿಟ್ಟಿದ್ದಾರೆ. ತೊಗೊಂಡೋಗಿ ಸೆಕೆಂಡ್ ಫ್ಲೋರಲ್ಲಿ ಇಡಬೇಕು. ನೆಕ್ಸ್ಟ್ ಯಾರು ತೂಕಕ್ಕೆ ಬಂದರೆ ಹಾಕೋದು. ಒಂದು ಕಾಟನ್ ಬಾಕ್ಸ್ ಫುಲ್ ಆಗಿದೆ. ಈಗ ಸ್ವಲ್ಪ ಸ್ನ್ಯಾಕ್ಸ್ ಅಂದರೆ ಇದು ಸ್ವೀಟ್ ಕಾರ್ನು, ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಏನು ಕೋಸಂಬರಿ ಅಂದ್ರಲ್ಲ ಆ ಥರ ಮಾಡಿದ್ವಿ. ಅದನ್ನೇ ತಿಂತಾಯಿದ್ದೀವಿ. ಫುಲ್ ಎಣ್ಣೆ ಚೆನ್ನಾಗಿ ಹಚ್ಬಿಟ್ಟಿದ್ದೀನಿ ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಕೂಡ. ಯಾಕಂದರೆ ನಾಳೆ ಹೊರಗೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಹೆವಿ ಬಿಸಿಲು ಕರೆದ ಇನ್ನೂ ತಲೆನೋವು ಬಂದಂಗೆ ಆಗೋಗ್ಬಿಡುತ್ತೆ. ಇವತ್ತು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನೈಟ್ ಸ್ನಾನ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ಸ್ವಲ್ಪ ತಣ್ಣ ಕೂಲ್ ಅನಿಸುತ್ತೆ. ನೇಲ್ ಪಾಲಿಶ್ ಎಲ್ಲನೂ ಕೂಡ ಇನ್ನೇನು ಬಿಸಿ ಅಲ್ವಾ, ಈ ಬೇಸಿಗೆಗೆ ಮಧ್ಯಾಹ್ನ ಮತ್ತು ಸ್ನಾನ ಮಾಡೋಕ್ಕೆ ಹಿಂಸೆ ಅನಿಸುತ್ತೆ. ಅದು ತಲೆಗೆ ಎಣ್ಣೆ ಏನಾದರೂ ಹಚ್ಚಿದ್ರೆ ಸ್ನಾನ ಮಾಡಿಬಿಟ್ರಂತೂ ತಲೆಯೆಲ್ಲ ನೋವು ಅನ್ನೋ ಥರ ಅನಿಸ್ತಾ ಇರುತ್ತೆ. ಕಂಪ್ಲೀಟ್ ಎಣ್ಣೆ ಮಸಾಜ್ ಮಾಡಿ, ಆಯಿಲ್ ಮಸಾಜ್ ಮಾಡಿ, ಆನಂತರ ಈವ್ನಿಂಗ್ ಟೈಮಲ್ಲಿ ಸ್ನಾನ ಮಾಡಿದರೆ ಒಂದು ಸ್ವಲ್ಪ ಕೂಲ್ ಥರ ಅನಿಸುತ್ತೆ. ನಾನು ಮಾತಾಡ್ತಾಯಿದ್ದೀನಿ, ಅವರು ಮಾತಾಡ್ತಿದ್ದಾರೆ, ಎಲ್ಲ ಮಾತಾಡ್ತಾ ಇರ್ತಾರೆ. ಇವಾಗ ಸ್ವಲ್ಪ ಚಾಯ್ತು. ಈಗ ಒಂಚೂರು ಹಾಲಲ್ಲಿ ಕಸ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ನಾನು ಫ್ರೆಶಪ್ ಆಗಿ ಆನಂತರ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತರಬೇಕು. ನಾಳೆಗೆ ಬ್ರೇಕ್ಫಾಸ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅದಿಷ್ಟು ಮಾಡೋಣ. ಹೀಗೆ ನಮ್ಮ ಒಂದು ಪ್ರಿಪೇರಿಂಗ್, ನಾಳೆ ಹೋಗೋ ಕೆಲಸಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಎಲ್ಲನೂ ಕೂಡ. ಜೊತೆಗೆ ಹಾಗೆ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಓಕೆ, ನೋಡೋಣ ಇವತ್ತಿನ ಡೇ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಎಲ್ಲನೂ ಕೂಡ ಕಂಟಿನ್ಯೂ ಮಾಡ್ತೀನಿ ತಿಂದೆಲ್ಲ ಆದಮೇಲೆ. ಕಿಚನ್ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಮುಗೀತು. ಆನಂತರ ಇನ್ನೇನಿದ್ರು ಬಟ್ಟೆ ಎಲ್ಲ ಸ್ವಲ್ಪ ಮಚ್ಚಿಡಬೇಕಾಗಿತ್ತು. ಜೊತೆಗೆ ಪ್ಲ್ಯಾಂಟ್ಸ್ ಎಲ್ಲದಕ್ಕೂ ಕೂಡ ನೀರು ಹಾಕಬೇಕಾಗಿತ್ತು. ನಾನಿಲ್ಲ ಅಂತಂದರೆ ನಮ್ಮ ಗಿಡಗಳ್ನೂ ಕೂಡ ನೋಡೋದಕ್ಕಾಗಲ್ಲ. ಇತ್ತೀಚೆಗೆ ಸ್ವಲ್ಪ ಗಿಡಗಳೆಲ್ಲ ತುಂಬಾ ಹಾಳಾಗ್ತಾ ಇದೆ. ಬೇರೆ ಏನಾದರೂ ಪ್ಲ್ಯಾಂಟ್ಸ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಬಂದು 8:30 ಆಯಿತು. ಇಲ್ಲಿ ಚೆಲ್ಬಿಡಲ್ಲ, ಹಾಲೇನು ಬೇಡ, ಹಾಲು ಹೊಡ್ಕೊಂಡಿದೆ, ಬೇಡ ಏನು ಬೇಡ, ಬಿಡು ಮಾವನು, ಎಲ್ಲ ಚೆಲ್ಬಿಡು. ಹೋಯ್ತು, ಹೊಡೆದಾಗ್ದ್ಯಾ? ಇನ್ನೊಂಚೂರು ನಿಧಾನ, ಅವು ಬಿದ್ದರೂ ಹೋಯ್ತು, ಗ್ಲಾಸ್ ಹೊಡೆದಂಗೆ ಕಾಣಿಸುತ್ತೆ. ಏನಾದರೂ ಒಂದು ಮಾಡ್ತಾ ಇರ್ತಾರಪ್ಪ ನನ್ನ ಮನೇಲಿ. ಅಷ್ಟು ಆ ಥರ ಅರ್ಜೆಂಟು ನನ್ನ ಮಕ್ಳಿಗೆ ನನಗಿಂತ ಹೆಚ್ಚಾಗಿ. ಒಬ್ಬನಿಗೆ ತಲೆಗೆ ಸ್ನಾನ ಮಾಡಿಸಿಲ್ಲ, ಬೆಳಿಗ್ಗೆ ಮಾಡಿಸಿದ್ರಾಯ್ತು. ಅವ್ನಿಗೇನು ಉದ್ದ ಕೂದಲಿಲ್ವಲ್ಲ, ತಲೆ ಉಜ್ಬೇಕು ಅನ್ನಂಗೆ. ಬೆಳಿಗ್ಗೆ ಮಾಡಿಸಿದ್ರಾಯ್ತು ಅಂತ. ನಿಂದು ಬಟ್ಟೆ ಐರನ್ ಮಾಡ್ಕೊಂಡ್ಯಾ? ಆಯ್ತಾ ಐರನ್ನು? ಟಿ ವಿ ನೋಡ್ಕೊಂಡು ಕೂತಿದ್ಯಲ್ಲ. ಮತ್ತು ಚಡ್ಡಿನ ಪ್ಯಾಂಟ್ ರೆಡಿ ಇದೆಯಾ, ಇಟ್ಕೊಂಡಿದ್ಯಾ, ಏನು ಹಾಕೊಳ್ಳೋದು ಅಂತ? ನಂಗೆ ಗೊತ್ತಿಲ್ಲ, ನಾನು ಏನೂ ರೆಡಿ ಮಾಡಲ್ಲ. ಬೆಳಿಗ್ಗೆ ನಾನು 5:30ಗೆಲ್ಲ ಹೊರಡ್ತಾ ಇರ್ತೀನಿ. 4:30ಗೆಲ್ಲ ಸ್ನಾನ ಆಗಿ ರೆಡಿ ಇರಬೇಕು. 5 o'clock 5:30ಗೆಲ್ಲ ಮನೆ ಹತ್ರ ಇದ್ದು ಹೊರಡಬೇಕು. 5 o'clock ಮನೇಲಿ ಇದ್ದು ಅದೇನು ಮಾಡ್ತೀಯ? ಟಿ ವಿ ನೋಡ್ಕೊಂಡು ಕೂತಿದ್ಯಾ. 8:30 ಪೂಜೆನೂ ಕೂಡ ಆಯಿತು. ಈಗ ಒಂದು ಸ್ವಲ್ಪ ಹೊರಗಡೆ ತರಕಾರಿ ಎಲ್ಲ ತೊಗೊಂಬಂದೆ. ಜಾಸ್ತಿ ಏನೂ ಇಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಪುದೀನ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಇದಿಷ್ಟು ತೊಗೊಂಡು, ಪುದೀನ ಸೊಪ್ಪು ಇಷ್ಟು ತೊಗೊಂಡು ಬಂದ್ವಿ. ಈರುಳ್ಳಿ ಎಲ್ಲ ಎತ್ತಿಟ್ಬಿಡು ಮಗಳು. ಈಗ ಒಂದು ಸಾಕು ಅನ್ಕೊತೀನಿ. ಒಂದು ಈರುಳ್ಳಿ ಬೇಡಾದಷ್ಟು ದೊಡ್ಡದು ಮಾಡೋಕ್ಕೆ. ಹೀಗೆಲ್ಲ ರೆಡಿ ಮಾಡ್ಕೋಬೇಕು. ಪುದೀನ ರೈಸ್ ಗೊಜ್ಜು ಈಗಲೇ ಮಾಡಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಮಾಡಿಟ್ಬಿಟ್ರೆ ಇನ್ನು ಬೆಳಗ್ಗೆಗೆ ಬರೀ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅದಕ್ಕೆ ಇವಾಗಲೇ ರೈಸ್ ಅಂದರೆ ಗೊಜ್ಜು ಮಾಡಿಟ್ಕೊಡ್ತೀನಿ.
ಇವತ್ತು ನಾನು ಬುಧವಾರ ಗುರುವಾರ ಎರಡು ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇರೋದು. ಯಾಕಂದರೆ ಬುಧವಾರ ಕಂಪ್ಲೀಟ್ ಅಮ್ಮ ಮನೇಲಾಯಿತು, ಗುರುವಾರ ನೆಕ್ಸ್ಟ್ ನಮ್ಮ ಮನೆಗೆ ಬಂದು ನಮ್ಮ ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಇವಾಗ ನಾನು ಶುಕ್ರವಾರ ನಾವು ದೇವಸ್ಥಾನಕ್ಕೆ ಹೊರಡೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಹಿಂದಿನ ದಿನವೇ ಈ ಥರ ಗೊಜ್ಜೇನಾದರೂ ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ಹೊತ್ತು ಬರೀ ರೈಸ್ ಮಾಡಿಬಿಟ್ಟು ತೊಗೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೇಲಂತೂ ಚಿತ್ರಾನ್ನ ಪುಳಿಯೋಗರೆ ಅಂದರೆ ನನ್ನ ಮಕ್ಕಳಿಗೆ ಇಷ್ಟನೇ ಆಗಲ್ಲ. ಅಮ್ಮ ಯಾವಾಗಲೂ ಮನೇಲೂ ಅದೇ ಮಾಡ್ತಾರೆ, ಎಲ್ಲಾದರೂ ಹೊರಗಡೆ ಹೋದರೂ ಅದೇನ ಸ್ವಲ್ಪ ಏನಾದರೂ ವೆರೈಟಿಯಾಗಿರಲಿ ಅಂತಾರೆ. ಅದಕ್ಕೋಸ್ಕರ ಇವತ್ತು ಪುದೀನ ರೈಸ್ ಮಾಡ್ಕೊಂಬಿಡೋಣ ಗೊಜ್ಜನ್ನ ಅಂತ ಇಲ್ಲಿ ಪುದೀನ ಗೊಜ್ಜನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಕಡಾಯಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ದಪ್ಪ ಗಡ್ಡೆ ಇರುವಂಥ ಒಂದು ಗಡ್ಡೆ ಈರುಳ್ಳಿ, ಹಾಗೆ ಒಂದು ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ 1 ಕಟ್ಟು ಪೂರ್ತಿ ಪುದೀನ ಸೊಪ್ಪನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಫ್ರೈ ಮಾಡ್ಕೊಂಡ್ಮೇಲೆ ಅರ್ಧ ಹೋಳು ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಕಾಯಿ ತುರಿ ಆಗ್ಬೋದು ಅಥವಾ ಪುದೀನ ಸೊಪ್ಪು ಆಗ್ಬೋದು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋವಂಥದ್ದು. ಬಟ್ ಈ ಗೊಜ್ಜು ನನ್ನ ಮಕ್ಕಳಿಗಾಗ್ಬೋದು, ನಮ್ಮ ಮನೆಯವ್ರಿಗಾಗ್ಬೋದು ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಯಾವಾಗಲೂ ಇದನ್ನೇ ಕೇಳ್ತಾ ಇರ್ತಾರೆ. ಫೈನಲಿ ಒಂದು ಕಡೆ ಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೆ, ಇನ್ನೇನು ಊಟ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಮನೆಯವರೇ ಹೊರಗಡೆಯಿಂದ ಊಟನೂ ಕೂಡ ತೊಗೊಂಬಂದಿದ್ರು. ನಾನೇ ಮನೇಲಿ ಮಾಡ್ತೀನಿ ಅಂದರು, ಕೇಳಿಲ್ಲ, ತೊಗೊಂಬಂದರು. ಟೈಮ್ ಇವಾಗ 9:30 ಆಯ್ತಾ ಬಂತು. ಊಟನೂ ಮಾಡಿ ಮುಗಿಸ್ಬಿಟ್ವಿ. ನಮ್ಮ ಮನೆಯವರು ಇನ್ನೇನು ಇವಾಗಲೂ ಮತ್ತೆ ಬೆಳಿಗ್ಗೆ ಅಡುಗೆ ಯಾಕೆ ಅಡುಗೆ ಅಂತೀಯಾ, ಬೇಡ ನಾನು ಹೋಟ್ಲಿಂದನೇ ತಂದುಬಿಡ್ತೀನಿ ಅಂತ ಹೇಳಿ ತೊಗೊಂಬಂದಿದ್ರು. ಎಲ್ಲರೂ ಭರ್ಜರಿ ಬ್ಯಾಟಿಂಗ್ ಮುಗೀತು. ಬಟ್ ನನಗೇನಂದರೆ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್, ಏನು ಅಡುಗೆ ಮಾಡೋಂಗಿಲ್ಲ, ಜಸ್ಟ್ ಒಂದು ರೈಸ್ ಮಾಡಿಬಿಟ್ಟು ಸಣ್ಣಗೆ ಏನಾದರೂ ಹಾಕೋಣ ಅಂತಿದ್ದೆ ಅಷ್ಟೇ. ಬಟ್ ಯಾಕೋ ಅದೇನು ಬೇಡ ಅಂದ್ಬಿಟ್ರು. ಏನೂ ಮಾಡೋಕ್ಕಾಗಲ್ಲ, ಬೇಡ ಅಂದಮೇಲೆ ಸುಮ್ಮನೆ ಆಗ್ಬಿಡ್ಬೇಕು, ಮತ್ತು ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ಅದಕ್ಕೋಸ್ಕರ ಏನೂ ಮಾಡಿಲ್ಲ. ಇವಾಗ ನಮ್ಮ ಕೆಲಸ ಏನು ನಾನು ಹುರಿದಿಟ್ಟಿದ್ದೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಇದನ್ನೆಲ್ಲನೂ ಕೂಡ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೀರು ಹಾಕಿ ಅಂತೂ ರುಬ್ಬೋದಕ್ಕಾಗಲ್ಲ, ನೀರು ಹಾಕಿನೇ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಅದಕ್ಕೆ ಹಾಕ್ಕೊಳ್ಳೋದು. ಅದಕ್ಕೂ ಮೊದಲು ತರಕಾರಿನ ನಾನು ಫಸ್ಟ್ ಒಗ್ಗರಣೆ ಹಾಕೊಂಡು ಆಮೇಲೆ ರುಬ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಒಂದು ಕಡೆ ತರಕಾರಿ ಬೇಕಾಗುತ್ತೆ, ಆಮೇಲೆ ಇದನ್ನು ಈಗ ಮಸಾಲೆ ರುಬ್ಬೋದಕ್ಕೂ ಮೊದಲು ಫಸ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಮಸಾಲೆ ಹುರ್ಕೊಂಡಿದ್ದೆ ಅದೇ ಕಡಾಯಿಗೆ ಒಂದು 5-8 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಣ್ಣೆ ಬೇಕಾಗುತ್ತೆ ತರಕಾರಿ ಎಲ್ಲ ಫ್ರೈ ಆಗೋದಕ್ಕೆ. ಇಲ್ಲಿ ನಾನು ತರಕಾರಿ ತೊಗೊಂಡಿರೋದು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮೇಯ್ನ್ ತರಕಾರಿ ಹಾಕ್ಕೊಂಡಿರೋದು ಇಷ್ಟೇ. ಅದಕ್ಕೆ ಈರುಳ್ಳಿ, ಟೊಮೆಟೊ. ನೀವು ಯಾವ ರೀತಿಯಾಗಿ ಗೊಜ್ಜನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರಾ ಅಷ್ಟು ಟೊಮೆಟೊ ಮತ್ತು ತರಕಾರಿನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಗೊಜ್ಜನ್ನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಗೆ ಮಾಡ್ಕೊತೀನಿ ಅಂದರೆ ಜಸ್ಟ್ ಒಂದು 2 ಟೊಮೆಟೊ ಆದರೆ ಸಾಕು. ಬಟ್ ಇಲ್ಲಿ ನಾನು ಎಲ್ಲ ಒಂದು ಕಾಲು kg ಅಷ್ಟು ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಬೀನ್ಸು, ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ಮು, ಟೊಮೆಟೊ ಹಚ್ಚಿಟ್ಕೊಂಡಿರೋವಂಥದ್ದು. ನಂತರ ಒಂದೇ ಒಂದು ಗಡ್ಡೆ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಇದಿಷ್ಟನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನು ಗರಂ ಮಸಾಲ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟು ಒಂದೇ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಎಲ್ಲ ಏನೂ ಬೇಡ. ನಿಮಗೆ ಖಾರ ಏನಾದರೂ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಕೂಡ ಪುದೀನ ಸೊಪ್ಪೆಲ್ಲ ಹುರ್ಕೋಬೇಕಾದ್ರೆ ಹಾಕ್ಕೋಬೋದು. ಅಡುಗೆ ಮಾಡ್ತಾನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಯಿತು, ಕಿಚನ್ ಕ್ಲೀನಿಂಗ್ ಆಯಿತು, ಪಾತ್ರೆ ತೊಳೆದಾಯಿತು, ಎಲ್ಲ ಒಂದು ರಾಶಿ ಪಾತ್ರೆ ಆಯಿತು. ಮತ್ತು ಅದನ್ನೆಲ್ಲ ಸದ್ಯವಾಗಿ ಏನೂ ಎತ್ತಿಡೋದಿಲ್ಲ, ಬೆಳಿಗ್ಗೆ ನೋಡ್ಕೊಳ್ಳೋಣ. ಹಾಗೆ ವಾಟರ್ ಬಾಟ್ಲಿಗೂ ಕೂಡ ನೀರೆಲ್ಲನೂ ಫಿಲ್ ಮಾಡಿಟ್ಟಿದ್ದಾರೆ ನನ್ನ ಮಗ ಬೆಳಿಗ್ಗೆಗೆ ತೊಗೊಂಡೋಗೋದಕ್ಕೆ. ಜೊತೆಗೆ ಗೊಜ್ಜು ಇಷ್ಟೇ, ಪುದೀನ ರೈಸ್ಗೆ ನಾನು ಮಾಡ್ಕೊಳ್ಳುವಂಥ ಗೊಜ್ಜು ಇಷ್ಟೇ, ಸಿಂಪಲ್. ಈ ಥರ ಗೊಜ್ಜು ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ರೈಸ್ ಮಾಡಿದ ತಕ್ಷಣ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋಗ್ತಾ ಇರ್ಬೋದು. ಅಥವಾ ನಾವು ರೈಸ್ ಮಿಕ್ಸ್ ಮಾಡೋದು ಬೇಡ, ನಾವು ಗೊಜ್ಜು ಸಪ್ರೇಟು ರೈಸ್ ಸಪ್ರೇಟ್ ತೊಗೊಳ್ತೀವಿ ಅಂದ್ರೂ ತೊಗೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸರ್ವ್ ಮಾಡ್ಕೋಬೋದು. ಈ ಗೊಜ್ಜು ಒಂಥರ 2 in 1 ಅಂತ ಅನ್ಬೋದು. ಯಾವ ಥರ ಅಂದರೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ ಇದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆರಾಮ ಅಂತ ಇದೆ. ಒಂದು ಸ್ವಲ್ಪ ಗಟ್ಟಿಯಾದರೆ ಮುಗೀತು. ಈಗ ನನ್ನ ಕೆಲಸ ನಾಳೆ ಹೋಗೋದಕ್ಕೆ ಯಾವ ಸೀರೆ ಉಟ್ಕೋಬೇಕು ಏನು ಅಂತ ಯಾವಾಗಲೂ ಡ್ರೆಸ್ ಹಾಕ್ಕೊಳ್ತಾನೆ ಇರ್ತೀನಿ. ಬಟ್ ಈ ಸರಿ ಸೀರೆ ಉಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಸ್ಯಾರಿ ಯಾವ್ದು ಉಡಬೇಕು ಅಂತ ನೋಡಬೇಕು. ಈಗ ಟೈಮ್ ಬಂದು 10 ಗಂಟೆ ಆಯ್ತಾ ಬಂತು. ಮಕ್ಕಳೆಲ್ಲ ಕೆಳಗಡೆ ಹೋಗಿದ್ದಾರೆ, ಚೆನ್ನಾಗಿ ತಿಂದ್ರಲ್ಲ, ಹೊಟ್ಟೆ ತುಂಬಿತು. ಹಾಗಾಗಿ ಹೊರಗಡೆ ಹೋಗಿದ್ದಾರೆ ಕುಣಿಯೋಕ್ಕೆ ಅನ್ನೋದಕ್ಕಿಂತ ವಾಕಿಂಗ್ ಮಾಡೋದಕ್ಕೆ ಅಂತಲೂ ಅನ್ಬೋದು. ಕೆಳಗಡೆ ಯಾರೂ ಕಾಣಿಸ್ತಾ ಇಲ್ಲ. ವಾಕಿಂಗ್ ಮಾಡೋಕ್ಕೆ ಹೋಗಿದ್ದಾರೋ ಆಟಾಡೋಕ್ಕೆ ಹೋಗಿದ್ದಾರೋ ಕೆಳಗಡೆ ಪಾರ್ಕಿಂಗಲ್ಲಿ ಏನಾದರೂ ಆಟ ಆಡ್ತಾ ಇರ್ತಾರೆ. ಸೌಂಡ್ ಇಲ್ಲ.
ಈಗ ನಮ್ಮ ಟೈಮ್ ಯಾವ ಸೀರೆ ಉಟ್ಕೋಬೇಕು ಅಂತ ಹುಡ್ಕೋದೇ ಆಗುತ್ತೆ ಇವಾಗ ನನಗೆ. ಅದೇ ಯೋಚನೆ ಮಾಡಬೇಕು ಯಾವ ಸೀರೆ ಉಡೋದು ಏನು ಎತ್ತ ಅಂತ. ಹೀಗೆ ನಮ್ಮ ಡೇ ಪ್ರಿಪರೇಷನ್ಸ್ ಎಲ್ಲನೂ ಕೂಡ ಆಗ್ತಾ ಇದೆ. ನೋಡೋಣ, ಎಲ್ಲ ತೆಗೆದಿಡ್ತೀನಿ ಯಾವ್ದು ಹಾಕೊಳ್ಳೋದು ಯಾವ್ದು. ಲಾಸ್ಟ್ ಬ್ಲಾಗಲ್ಲಿ ನಿಖಿತಾ ಅಕ್ಕ ಅವ್ರ ಹತ್ರ ಸ್ಯಾರಿ ತೊಗೊಂಬಂದಿದ್ದು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಯಾಕೆ ಪ್ರೈಸ್ ಮೆನ್ಷನ್ ಮಾಡಿಲ್ಲ, ಪ್ರೈಸ್ ಹೇಳಿ ಅಂತ. ನಾನು ಯಾಕೆ ಪ್ರೈಸ್ ಹೇಳಿಲ್ಲ ಅಂದರೆ, ಆಲ್ರೆಡಿ ಅವರು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತಾರೆ ಅವ್ರದ್ದು RK ಫ್ಯಾಷನ್ ಸ್ಟುಡಿಯೋ ಏನಿದೆ ಆ ಒಂದು ಬ್ಲಾಗಲ್ಲಿ ಅವರು ಕಂಪ್ಲೀಟ್ ಹೇಳಿರೋದ್ರಿಂದ ಅದು ಏನು ಸೀರೆ ರೇಟ್ ಇದೆಯೋ ಅಷ್ಟೇ ನಾನು ಕೊಟ್ಟು ತೊಗೊಂಬಂದಿರೋಂಥದ್ದು. ಹಾಗಾಗಿ ಅದು ಸಪ್ರೇಟ್ ಒಂದೊಂದೇ ಏನು ರೇಟ್ ಹೇಳೋದು ಆಲ್ರೆಡಿ ಅವ್ರು ಹೇಳಿದಾರಲ್ಲ ಅಂತ ಹೇಳಿಲ್ಲ ಅಷ್ಟೇ. ಟೋಟಲ್ ನಾನು ಎಲ್ಲ ಸ್ಯಾರಿ ಬೈ ಮಾಡೋದಕ್ಕೆ 11,500 ರೂಪಾಯಿವರೆಗೂ ಬಿಲ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಾನು ಫೋನ್ಪೇನೇ ಅವ್ರಿಗೆ ಮಾಡಿದ್ದು. ನಾನು ಫಸ್ಟು ಅಲ್ಲಿ ತೊಗೊಂಡಿದ್ದು 7 ಸೀರೆ. ಮನೆಗೆ ಬಂದಮೇಲೆ ಅಮ್ಮಂಗೆ ತೋರಿಸಿದಾಗ ಅಮ್ಮನಿಗೆ ಅದರಲ್ಲಿ ಒಂದು ಸೀರೆ ತುಂಬ ಚೆನ್ನಾಗಿದೆ ಅಂತಿದ್ರು. ಓಕೆ ಅಂತ ಹೇಳಿ ಅದನ್ನು ಅಮ್ಮನಿಗೆ ಕೊಟ್ಟು, ಅದೇ ಥರದ್ದು ಸೇಮ್ ಡಿಸೈನಲ್ಲಿ ಕಲರ್ ಬೇರೆ ಅನ್ನೋದು ನಾನು ಮತ್ತೊಂದು ತರಿಸ್ಕೊಂಡೆ. ಟೋಟಲ್ ನಾನು 8 ಸೀರೆ ಅವ್ರ ಹತ್ರ ತೊಗೊಂಡಿದ್ದು. ಅವರು ನನಗೆ ಒಂದೊಂದೇ ಸೀರೆಗೆ ಪ್ರೈಸ್ ಎಷ್ಟು ಅಂತ ಏನೂ ಹೇಳಿಲ್ಲ, ಟೋಟಲಾಗಿ ಅವರು ನನಗೆ ಅಮೌಂಟ್ ಹೇಳಿದರು. ಹಾಗಾಗಿ 8 ಸೀರೆಗೆ ನಾನು ಟೋಟಲ್ ಅಮೌಂಟ್ ಪೇ ಮಾಡಿದ್ದು 11,200 ರೂಪಾಯಿ. ಇದಿಷ್ಟು ಒಂದೇ ಸರಿ ಪೇ ಮಾಡಿದ್ರಿಂದ ಸಿಂಗಲ್ ಸ್ಯಾರಿಗೆ ಎಷ್ಟು ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾವ ಸೀರೆ ಉಡೋದು ಅಂತಲೇ ಟೆನ್ಷನ್. ಸೀರೆಗಳು ಜಾಸ್ತಿ ಇರಬಾರ್ದು ಅಥವಾ ಹೊಸ ಸೀರೆಗಳು ಜಾಸ್ತಿ ಇರಬಾರ್ದು. ಈಗ ಒಂದಷ್ಟು ಸೀರೆಗಳೆಲ್ಲ ತೊಗೊಂಬಂದಿದ್ದೆಲ್ಲ ನಂಗೆ ಆ್ಯಕ್ಚುಲಿ ಈ ಸೀರೆ ಉಟ್ಕೋಬೇಕೆ ಬಹಳ ಆಸೆ ಇತ್ತು. ಇದನ್ನು ನಾಳೆ ದೇವಸ್ಥಾನಕ್ಕೆ ಉಟ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಏನು ಅಂದರೆ ನನಗೆ ಇದಕ್ಕೆ ಬ್ಲೌಸ್ ಹೊಲ್ಸೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಬ್ಲೌಸ್ ಹೊಲ್ಸೋದು ಬೇಡ, ನನಗೆ ಜಿಗ್ಜಾಕು ಫಾಲ್ಸ್ 2 ಹಾಕೊಟ್ಬಿಡಿ ಅಂತಲೂ ಕೇಳಿದೆ. ಯಾಕಂದರೆ ಬ್ಲ್ಯಾಕು ಗೋಲ್ಡು ಕಾಂಬಿನೇಷನ್ಸ್ದು ನನ್ನ ಹತ್ರ ಬ್ಲೌಸ್ ಇತ್ತು. ಬಟ್ ಅವರು ತುಂಬ ಬ್ಯುಸಿ ಇದ್ದೀವಿ, ನಮ್ಮ ಟೈಲರ್ ಅವ್ರು ಹೇಳಿ ತುಂಬ ಬ್ಯುಸಿ ಇದ್ದೀವಿ ಸುಷ್ಮಾ ಅವರೇ, ಇವಾಗಂತೂ ಮದುವೆ ಸೀಸನ್ ಇದೆ, ಹಾಗಾಗಿ ದಯವಿಟ್ಟು ಕೇಳಲೇಬೇಡಿ ಅಂದ್ಬಿಟ್ರು. ಹಾಗಾಗಿ ತುಂಬ ಬೇಜಾರಾಗ್ತದೆ. ಈ ಸೀರೆ ಉಟ್ಕೋಬೇಕಂತ ಎಷ್ಟು ಆಸೆ ಪಟ್ಟಿರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಸೀರೆ ಅಮ್ಮನಿಗೆ ಭಾಳ ಇಷ್ಟ ಆಯಿತು ಅಂತ. ಈ ಸೀರೆ ಅಮ್ಮನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಅಮ್ಮನಿಗೆ ಕೊಟ್ಟೆ ನಾನು. ಅಂದರೆ ಅಮ್ಮಂಗೆ ಇಷ್ಟ ಆಯಿತು ಅನ್ನೋದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ರು. ಅಮ್ಮ ಯಾವತ್ತೂ ಅಷ್ಟೇ ಅವ್ರಿಗೆ ಏನೂ ಇಷ್ಟ ಅಂತ ಅವ್ರಿಗೆ ಹೇಳೋದೇ ಇಲ್ಲ. ಬಟ್ ನಾನು ಅರ್ಥ ಮಾಡ್ಕೊಬೇಕು, ನಾವು ಅರ್ಥ ಮಾಡ್ಕೋಬೇಕು ಅಮ್ಮಂಗೆ ಯಾವ ಥರ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ. ಬಟ್ ಅವ್ರು ಸೀರೆ ಅಂದ್ರೆ ಬೈತಾರೆ ಬೇಡ ಅಂತ. ಆದರೂ ನನಗೆ ಅವ್ರ ಬರ್ತಡೇ ಕೊಡಿಸ್ಲೇಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಫೈನಲಿ ಇದು ಅಮ್ಮನಿಗೆ ಕೊಟ್ಟೆ. ಸೇಮ್ ಡಿಟೋ ಇದರಲ್ಲಿ ನಾನು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ನಾನು ತೊಗೊಂಡೆ. ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅಮ್ಮನಿಗೆ ಕೊಡ್ತಾಯಿದ್ದೀನಿ. ಅಮ್ಮನ ಹತ್ರ ಪಿಂಕ್ ಅಷ್ಟಿಲ್ಲ, ನನ್ನ ಹತ್ರ ಈ ಕಲರ್ ಅಷ್ಟಿಲ್ಲ, ಹಂಗಾಗಿ ನಾನು ಈ ಕಲರ್ ತೊಗೊತಾ ಇದ್ದೀನಿ. ಅಮ್ಮನಿಗೆ ಪಿಂಕ್ ಕೊಡ್ತಾಯಿದ್ದೀನಿ. ಇದು ನಾನು ನಿಖಿತಾ ಅವ್ರಿಗೆ ಸಿಸ್ಟರ್ಗೆ ನಿಖಿತಾ ಅಕ್ಕಂಗೆ ಹೇಳ್ಬಿಟ್ಟು ಇದರಲ್ಲಿ ಪೋಸ್ಟಲ್ಲಿ ಕೊರಿಯರ್ ಮುಖಾಂತರ ತರಿಸ್ಕೊಂಡಿದ್ದಂಥ ಸೀರೆ ಇದು ಅವತ್ತು ಹೋದಾಗ ತಂದಿರಲಿಲ್ಲ. ಅಮ್ಮ ನೆಕ್ಸ್ಟ್ ಡೇ ನೋಡ್ಬೇಕಾದ್ರೆ ಚೆನ್ನಾಗಿದೆ ಸೀರೆ, ಇದು ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಿದ್ರಲ್ಲ ಅಂತ ಹೇಳಿ ಆವಾಗ ಓಕೆ ಇರಲಿ ಇನ್ನೊಂದು ನನಗೂ ಅಮ್ಮನಿಗೂ ಇಬ್ರಿಗೂ ಕೂಡ ಮ್ಯಾಚಿಂಗ್ ಅನ್ನೋ ಥರ ಇರಲಿ ಅಂತ ಇದು ತರಿಸ್ಕೊಂಡೆ. ಈಗ ನಾಳೆ ಕಾಟನ್ ಸ್ಯಾರಿ ಉಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆರೆಂಜ್ ವಿತ್ ಬ್ಲ್ಯಾಕ್ ಉಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಹಾಗಾಗಿ ರೆಡ್ ವಿತ್ ಮರೂನ್ ವಿತ್ ಬ್ಲ್ಯಾಕ್ ಗೋಲ್ಡ್ ಕಾಂಬಿನೇಷನಲ್ಲಿ. ಯಾಕಂದರೆ ಈಗ ಸಮ್ಮರ್ ಇರೋದ್ರಿಂದ ಆದಷ್ಟು ತೆಳುವಾಗಿರೋ ಸೀರೆಗಳು, ಕಾಟನ್ ಸ್ಯಾರೀಸು ಅಥವಾ ಸಾಫ್ಟ್ ಸಿಲ್ಕು ಈ ಥರದ್ರಲ್ಲಿ ಸೀರೆ ಉಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಹತ್ರನೂ ಸೇಮ್ ಇದರಲ್ಲೇ ಒಂದು ಗ್ರೀನ್ ಅಲ್ಲಿ ಕಾಂಬಿನೇಷನ್ಸಲ್ಲಿದೆ. ಅಮ್ಮಂಗೆ ಅದನ್ನು ಹಾಕೊಳ್ಳೋಕೆ ಹೇಳಿ ನಾನು ಇದನ್ನು ಹಾಕ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಬೆಳಗ್ಗೆ ಇದ್ದಾಗ ಅಂತ. ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು. ಇಲ್ಲಿಗೆ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಯಾಕಂದರೆ ಬೇಗ ಮಲಗಬೇಕು, ಆಲ್ರೆಡಿ 10 ಕಾಲ ಆಯಿತು. ಮಲಗಬೇಕು, ಬೇಗ ಹೇಳಬೇಕು, ಸುಮಾರು ಕೆಲಸಗಳು ಇರುತ್ತೆ ಬೆಳಗ್ಗೆ ಇದ್ರೂ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.